ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೀವು ಕಂಪ್ಯೂಟರ್ನ ಕಲಿತಾ ಇದ್ದೀರಾ, ಕಲಿಬೇಕಾ ಅಂದ್ಕೊಂಡಿದ್ದೀರಾ? ಹಾಗಾದರೆ ನೀವು ನೋಡುವಂಥ ವಿಡಿಯೋ ಸರಿಯಾಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಿಮಗೆ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬೇಸಿಕ್ ಕಂಪ್ಯೂಟರ್ ಕೋರ್ಸ್ನಲ್ಲಿ ಏನೆಲ್ಲ ಕಲಿಸ್ಕೊಡ್ತಾರೆ, ಯಾವ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಹೇಳ್ಕೊಡ್ತಾರೆ, ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಎಷ್ಟು ತಿಂಗಳ ಕೋರ್ಸ್ ಆಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬೇಸಿಕ್ ಕಂಪ್ಯೂಟರ್ ಕೋರ್ಸ್ನಲ್ಲಿ ಮೊದಲಿಗೆ ಬಂದುಬಿಟ್ಟು ಫಂಡಾಮೆಂಟಲ್ಸ್ನ ಬಗ್ಗೆ ಹೇಳ್ಕೊಡ್ತಾರೆ. ಫಂಡಾಮೆಂಟಲ್ಸ್ನಲ್ಲಿ ಕಂಪ್ಯೂಟರ್ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ಕಂಪ್ಯೂಟರ್ನ ಜನ್ರೇಷನ್ಗಳ ಬಗ್ಗೆ, ಕಂಪ್ಯೂಟರ್ನ ಔಟ್ಪುಟ್ ಇನ್ಪುಟ್ಗಳ ಬಗ್ಗೆ ಮತ್ತು ಕಂಪ್ಯೂಟರ್ನ ಕಾಂಪೋನೆಂಟ್ಸ್ಗಳ ಬಗ್ಗೆ, ಈ ಥರ ಹಲವಾರು ವಿಷಯಗಳನ್ನ ಈ ಕಂಪ್ಯೂಟರ್ ಫಂಡಾಮೆಂಟಲ್ಸ್ನಲ್ಲಿ ಹೇಳ್ಕೊಡ್ತಾರೆ ಸ್ನೇಹಿತರೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಬಗ್ಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ನಲ್ಲಿ ಪೇಜ್ನ ಯಾವ ಥರ ನಾವು ಸೆಟ್ಟಿಂಗ್ ಮಾಡಬೇಕು, ಲೆಟರ್ನ ಯಾವ ಥರ ನಾವು ಕ್ರಿಯೇಟ್ ಮಾಡಬೇಕು, ರೆಸ್ಯೂಮ್ನ ಯಾವ ಥರ ನಾವು ಕ್ರಿಯೇಟ್ ಮಾಡಬೇಕು ಮತ್ತು ಮೆನುಸ್ಗಳ ಬಗ್ಗೆ ಮತ್ತು ಈ ಥರ ಸಣ್ಣ ಪುಟ್ಟ ಎಡಿಟಿಂಗ್ಗಳ ಬಗ್ಗೆ ಈ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಥರ್ಡ್ ಒನ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ನ ಹೇಳ್ಕೊಡ್ತಾರೆ. ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ನಲ್ಲಿ ಪ್ರೋಗ್ರಾಮ್ಸ್ಗಳ ಬಗ್ಗೆ ಮತ್ತು ಫಾರ್ಮುಲಾಸ್ಗಳ ಬಗ್ಗೆ ಹೇಳ್ಕೊಡ್ತಾರೆ ಸ್ನೇಹಿತರೆ. ಲೈಕ್ ಮಾರ್ಕ್ ಶೀಟ್ ಆಗಿರ್ಬೋದು, ಸ್ಯಾಲ್ರಿ ಶೀಟ್ ಆಗಿರ್ಬೋದು ಮತ್ತು ಇನ್ವಾಯ್ಸ್ಗಳನ್ನ ಯಾವ ಥರ ನಾವು ಕ್ರಿಯೇಟ್ ಮಾಡಬೇಕಂತ ಈ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಫೋರ್ತ್ ಒನ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನ ಹೇಳ್ಕೊಡ್ತಾರೆ ಸ್ನೇಹಿತರೆ. ಇದೊಂದು ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಆಗಿರುವುದರಿಂದ ಪ್ರೋಗ್ರಾಮ್ಸ್ನ ಯಾವ ಥರ ನಾವು ಕ್ರಿಯೇಟ್ ಮಾಡೋದು ಮತ್ತು ಅದನ್ನು ಯಾವ ಥರ ನಾವು ಪ್ರೆಸೆಂಟೇಷನ್ ಮಾಡೋದು ಅಂತ ಈ ಸಾಫ್ಟ್ವೇರ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಫಿಫ್ತ್ ಒನ್ ಬಂದ್ಬಿಟ್ಟು ನುಡಿ ಅನ್ನೋದು ಒಂದು ಕನ್ನಡ ಟೈಪಿಂಗ್ ಸಾಫ್ಟ್ವೇರ್ ಆಗಿರುತ್ತೆ. ಕನ್ನಡ ವರ್ಡ್ಗಳನ್ನ ಯಾವ ತರ ಟೈಪಿಂಗ್ ಮಾಡೋದು ಅಂತ ನಿಮಗೆ ಈ ಸಾಫ್ಟ್ವೇರ್ ನಲ್ಲಿ ತಿಳಿಸ್ಕೊಡ್ತಾರೆ. ಇಷ್ಟು ಸಾಫ್ಟ್ವೇರ್ಗಳನ್ನ ಈ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ನಲ್ಲಿ ಹೇಳ್ಕೊಡ್ತಾರೆ. ಈ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಅನ್ನೋದು 3 ತಿಂಗಳ ಕೋರ್ಸ್ ಆಗಿರುತ್ತೆ ಸ್ನೇಹಿತರೆ. ಈ 3 ತಿಂಗಳಲ್ಲಿ ಇಷ್ಟೆಲ್ಲ ಸಾಫ್ಟ್ವೇರ್ಗಳನ್ನ ನಿಮಗೆ ಈ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ನಲ್ಲಿ ಹೇಳ್ಕೊಡ್ತಾರೆ ಸ್ನೇಹಿತರೆ. ಇವತ್ತಿಗೆ ಇಷ್ಟು ಸಾಕು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವು ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದ ಹೇಳುತ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಹೆಚ್ಚಿನ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ.